ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮ ಮನೆ ಸಂಬಂಧ ಬೆಳೆಸ್ತಾ ಇರೋದು ನಮ್ಮೆಲ್ರಿಗೂ ತುಂಬ ಖುಷಿಯಾಗಿದೆ. ಎಂಥ ದೊಡ್ಡ ಮನೆತನ ಆದರೂ ಎಷ್ಟು ಒಳ್ಳೆ ಸಂಸ್ಕಾರ. ಎಲ್ಲ ನಮ್ಮ ಹಿರಿಯರಿಂದ ಬಂದಿದ್ದು. ಮೋಕ್ಷ ಏನು ಓದಿದ್ಯಮ್ಮ? BBM ಮಾಡಿದ್ದೀನಿ, ಈಗ MBA ಮಾಡ್ತಿದ್ದೀನಿ. ನಿಲ್ಸಿ, ಸ್ಟಾಪ್! ಯಾವುದೇ ಕಾರಣಕ್ಕೂ ಈ ಮದ್ವೆಗೆ ಮಾತ್ರ ಒಪ್ಕೋಬೇಡಿ. ಹುಡುಗಿನ ದೊಡ್ಡ ಸಮಸ್ಯೆ. ಅವಳು ಚೆನ್ನಾಗಿ ಓದಿಲ್ಲ, ಅವಳ ಬುದ್ಧಿಗೆ ವಿದ್ಯೆನೇ ಅಂಟಲ್ಲ. ಹುಡುಗಿ ಚೆನ್ನಾಗೇ ಓದಿದಾಳೆ, ಒಳ್ಳೆ ಸಂಸ್ಕಾರವಂತೆ, ದೊಡ್ಡವರಂದ್ರೆ ಗೌರವ. ಆದ್ರೂ ರಸ್ತೆಯಲ್ಲಿ ಯಾಕೆ ಹುಡುಗಿ ಆ ರೀತಿ ಮಾತಾಡಿದ್ರು? ಯಾವ ಹುಡುಗಿ? ಯಾವ ಹುಡುಗಿ? ಏನು ಹೇಳಿದ್ಲು? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಈಗೇನಿಲ್ಲ, ಶುಭ ಕಾರ್ಯ ನಡಿಬೇಕಾದ್ರೆ 108 ವಿಘ್ನಗಳಿರುತ್ತೆ ಅಂತಾರಲ್ಲ, ಆ ಥರ ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಅಡ್ಡ ಬರೋರು ತುಂಬ ಜನ ಇರ್ತಾರೆ. ಸಾರಿ, ನನಗೆ ಅರ್ಥ ಆಗಲಿಲ್ಲ, ಸರಿಯಾಗಿ ಹೇಳಿ. ಏನಿಲ್ಲ, ಇವತ್ತು ನಾವು ಬರಬೇಕಾದ್ರೆ ಒಂದು ಹುಡುಗಿ ನಮ್ಮ ಕಾರಿಗೆ ಅಡ್ಡ ಬಂದು ಈ ಮನೆ ಸಂಬಂಧ ಬೆಳೆಸಬೇಡಿ, ಆ ಹುಡುಗಿ ಓದಿಲ್ಲ, ದೊಡ್ಡವ್ರಿಗೆ ಗೌರವ ಕೊಡಲ್ಲ, ಹೀಗೆ ಹಾಗೆ ಅಂತ ಏನೇನೋ ಹೇಳಿದ್ಲು. ಬಟ್ ನಾವು ಅದನ್ನೆಲ್ಲ ಇಗ್ನೋರ್ ಮಾಡಿ ಬಂದಿದ್ದೀವಿ. ಸರ್, ಇದೆಲ್ಲ ತುಂಬ ಕಾಮನ್ ಅಲ್ವಾ? ಮೊದಲೇ ಪಾಲಿಟಿಕ್ಸಲ್ಲಿದ್ದೀರಾ, ಮಿನಿಸ್ಟರ್ ಬೇರೆ ಆಗಿದ್ದೀರಾ, ನಿಮಗೆ ಆಗ್ದಿರೋರು ಯಾರೋ ಹಿಂಗೆ ಮಾಡಿರ್ತಾರೆ. ನಾವಂತೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆದರೆ ನಾನು ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ಪಾಲಿಟಿಕ್ಸಲ್ಲಿ ನನ್ನ ಎದುರಿಗೆ ಯಾರೇ ನಿಂತರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಫ್ಯಾಮಿಲಿ ವಿಷಯಕ್ಕೆ ಬಂದರೆ ನಾನು ಸುಮ್ಮನೆ ಇರಲ್ಲ. ಆ ಹುಡುಗಿ ಯಾರು ಏನು ಅಂತ ಕೂಡಲೇ ಇನ್ವೆಸ್ಟಿಗೇಟ್ ಮಾಡಿಸ್ತೀನಿ. ಸರಿ, ಈಗ ಆ ವಿಷಯ ಬಿಡಿ. ನಮಗಂತೂ ನಿಮ್ಮ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ. ಏನಂತೀಯೋ? ಹಾಗಾದರೆ ನಿಮ್ಮ ಹುಡುಗಿನೂ ಒಂದು ಮಾತು ಕೇಳಿ. ಮೋಕ್ಷ, ಇಲ್ಲಿ ಯಾರು ಬಲ್ವಂತನೂ ಇಲ್ಲಮ್ಮ. ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳು. ಮಾವ, ನೀವು ಏನೇ ಮಾಡಿದ್ರೂ ಅದು ನನ್ನ ಒಳ್ಳೇದಕ್ಕೆ ಆಗಿರುತ್ತೆ. ನಿಮ್ಮ ನಿರ್ಧಾರನೇ ನನ್ನ ಇಷ್ಟ. ಹಾಗಾದರೆ ತಾಂಬೂಲ ಬದಲಾಯಿಸ್ಕೋಬೋದಲ್ಲ? ಖಂಡಿತ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.